ಈಗ ಶೂಟಿಂಗ್ ಮಧ್ಯದಲ್ಲಿ ಸ್ಟಾಪ್ ಆಗ್ಬಿಟ್ಟಿತ್ತು ಡೆವಿಲ್ದು. ಸೊ ಆ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ರಿ? ಜೊತೆಗೆ ಏನಾದ್ರು ಟೀಮ್ ವರ್ಕ್ ಖಂಡಿತವಾಗ್ಲೂ ಕೋಆರ್ಡಿನೇಟ್ ಮಾಡಿರ್ತಾರೆ ಈ ತರ ಆಗಿದೆ ಅಂತ. ಆ ಸಿಚುವೇಶನ್ ಆದಾಗ ಯಾವತ್ತು ಯಾರು ಕೂಡ ನನ್ನ ಪ್ರಕಾಶ್ ಸರ್ನ ನಾನು ನೆನ್ಸ್ಕೊಳ್ಳೇಬೇಕು. ಹಿ ವಾಸ್ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್ ನನಗೆ. ಸೊ ಅವರು ಆ ಸಿಚುವೇಶನ್ ಯಾವತ್ತು ಆ ಸ್ಟಾಪ್ ಅನ್ನೋ ವರ್ಡ್, ನಿಲ್ಸಿದೀವಿ ಅನ್ನೋ ವರ್ಡ್ ಯಾವತ್ತೂ ಯೂಸ್ ಮಾಡಿಲ್ಲ. ಸೊ ಆ ಧೈರ್ಯದಿಂದ ನಾನು ಹೆಂಗೆ ಇದೆ, ನಾನು ಆ ಸಿನಿಮಾಗೆ ಏನ್ ಬೇಕಿತ್ತು, ಆ ಪಾತ್ರಕ್ಕೆ ಏನ್ ಬೇಕಿತ್ತು, ನಾನು ನನ್ನ ಪಾಡಿಗೆ ನಾನು ಪ್ರಿಪೇರ್ ಆಗ್ತಾ ಇದ್ದೆ. ನಾನು ವರ್ಕೌಟ್ಸ್ ಮಾಡೋದಾಗ್ಲಿ, ನಾನು ಐ ರೀಡ್, ನಾನು ಓದ್ತೀನಿ ಇಲ್ಲ ಬರಿತೀನಿ. ಸೊ ಐ ಡೂ ದಿಸ್. ನಾನು ನನ್ನನ್ನು ಬ್ಯುಸಿಯಾಗಿ ಇಟ್ಕೊಂಡಿದ್ದೆ. ಸಿನಿಮಾ ಆಗತ್ತೋ ಇಲ್ಲೋ ಒಂದು ಕನ್ಫ್ಯೂಷನ್ ಅಲ್ಲಿ ಖಂಡಿತವಾಗ್ಲೂ ಇರಲಿಲ್ಲ. ಐ ಡೆಫಿನೆಟ್ಲಿ ನೀವು ಆಗೇ ಆಗತ್ತೆ ಅಂತ. ಮೇ ಬಿ ಇವತ್ತಾಗೋದು ಇನ್ನೊಂದು 2 ದಿನ ಬಿಟ್ಟಾಗ್ಬೋದೇನೋ, 10 ದಿವಸ ಬಿಟ್ಟಾಗ್ಬೋದೇನೋ, 1 ತಿಂಗಳು ಬಿಟ್ಟಾಗ್ಬೋದೇನೋ, 1 ವರ್ಷನೇ ಆಗ್ಬೋದೇನೋ. ಬಟ್ ಐ ಹ್ಯಾಡ್ ದಟ್ ಹೋಪ್ ಆಗತ್ತೆ ಅಂತ. ಸೊ ಐ ವಾಸ್ ಆಲ್ವೇಸ್ ಪ್ರಿಪೇರ್ಡ್ ಫಾರ್ ಇಟ್. ಈಗ ಒಂದೊಂದು ಸ್ಟಾರ್ ಹೆಸರು ಹೇಳ್ತಾ ಹೋಗ್ತೀವಿ. ಅವ್ರ ಬಗ್ಗೆ ಏನಾದ್ರು ನಿಮ್ಗೆ ಅನ್ಸಿರೋ ಒಂದ್ ವರ್ಡ್ ಏನಾದ್ರು ಹೇಳ್ಬಹುದು. ಮೊದಲನೇದಾಗಿ ಶುರು ಮಾಡುವಂತದಾದ್ರೆ ದರ್ಶನ್ ಸರ್ ಇಂದಾನೆ. ನಿಮ್ಗೆ ಲಿವಿಂಗ್ ಲೆಜೆಂಡ್. ಲೆಜೆಂಡ್. ಎಸ್. ಓಕೆ. ಸುದೀಪ್ ಅವರು ಸ್ಟೈಲಿಶ್. ಶಿವಣ್ಣ ಎನರ್ಜಿ ಆಫ್ ಕೋರ್ಸ್. ಅಂಡ್ ರಚಿತಾರಾಮ್ ಬ್ಯೂಟಿ. ಯಾ. ಅಂಡ್ ರಕ್ಷಿತಾ. ಓ, ಎನರ್ಜೆಟಿಕ್ ಶಿ ಇಸ್. ಅಂಡ್ ದೆನ್ ಪುನೀತ್ ರಾಜ್ಕುಮಾರ್ ಅವರು. ಲವ್. Pure love. Yeah. ಗೋಲ್ಡನ್ ಸ್ಟಾರ್ ಗಣೇಶ್. Talented. ರಿಷಬ್ ಶೆಟ್ಟಿ. Treasure. Nam industry treasure. Yeah. ದುನಿಯಾ ವಿಜಯ್. Oh, multi-talent. Yeah. ಅಂಡ್ ರಕ್ಷಿ ಶೆಟ್ಟಿ. Charming. ರಾಜ್ಪಿ ಶೆಟ್ಟಿ. Talent, of course. Again, full of talent. Some industry, see. Talent. Yeah. ರಚನಾ ರೈ. ರಚನಾ ರೈ ಬಗ್ಗೆ ನೀವ್ ಹೇಳ್ಬೇಕು, ನಾನ್ ಹೆಂಗ್ ಹೇಳಿ? ಸೆಲ್ಫ್ ಲವ್. No, please. Please. ಇಲ್ವಾ? ರಚನಾ ರೈ ಬಗ್ಗೆ ನೀವ್ ಹೇಳಿ. ನಾನೇ ಹೇಳ ಹಾ. ಸೀಕ್ರೆಟ್ ಹೇಳ್ತೀನಿ. ಕೇಳಿಸ್ತಾ ರೆಕಾರ್ಡ್ ಆಗ? ಆಗ್ಲೇ ನೀವ್ ಸೀಕ್ರೆಟ್. ರಚನಾ ರೈ ಅವ್ರ ಬಗ್ಗೆ ನಾನು ಏನ್ ಹೇಳಿ, ಅದು ವರ್ಣನೆ ಆಗಲ್ಲ. ಕಷ್ಟ. ಒಂದು ವರ್ಡ್ ಅಲ್ಲಿ ಹೇಳಕ್ಕೆ ಅದಾಗಲ್ಲ. ಕಷ್ಟ. ಅವ್ರು ಪರಭಾಷೆಗೆ ಹೋದ್ಮೇಲೆ ಹೇಗಿರ್ತಾರೆ ಅನ್ನೋದ್ರ ಮೇಲೆ ಹೇಳ್ತೀನಿ. ಕರೆಕ್ಟ್ ಹೇಳಿದಾಗ ಸ್ಮಾರ್ಟ್. ಸ್ಮಾರ್ಟ್ 1999 ಬಾಂಡ್ಸ್ ಅಲ್ವಾ, ಸೊ ಸ್ಮಾರ್ಟ್ ಆಗಿರ್ಬೇಕು. ಫೈನ್. ಈಗ ಕೊನೆಯದಾಗಿ ಏನಂದ್ರೆ, ಒಂದು ಲೈಕ್ ಸೀರಿಯಸ್ ಇಶ್ಯೂ ಆಯ್ತು ದಾವಣಗೆರೆಯಲ್ಲಿ. ವಿಜಯಲಕ್ಷ್ಮಿ ಮ್ಯಾಮ್ ಮಾತಾಡಿದ್ದು. ಬಟ್ ಏನಂದ್ರೆ, ದರ್ಶನ್ ಸರ್ ಮನದಾಳದ ಮಾತು ವಿಜಯಲಕ್ಷ್ಮಿ ಮ್ಯಾಮ್ ಆಗಿರೋದು. ಆದ್ರೆ ಏನೇ ಮಾತಾಡಿದ್ರು ತುಂಬಾ ಯೋಚನೆ ಮಾಡಿ ಮಾತಾಡ್ತಾರೆ. ಬಟ್ ಅವರು ಆವತ್ತು ಮಾತಾಡಿರುವಂತದ್ದು, ಕೊಟ್ಟಿರುವಂತಹ ಹೇಳಿಕೆ ಇರಬಹುದು, ಅದು ಅದ್ರ ಬಗ್ಗೆ ನೀವು ಹೇಳಿದ್ರೆ ಅಂದ್ರೆ ಅದು ಫ್ಯಾನ್ಸ್ ಗೆ ಬೇರೆ ರೀತಿಯಾಗಿ ಕನೆಕ್ಟ್ ಆಯ್ತು. ಫ್ಯಾನ್ಸ್ ವಾರ್, ಸ್ಟಾರ್ ವಾರ್ ಅನ್ನುವಂಥದ್ದು ರೀಸೆಂಟ್ ಆಗಿ ಮುಂಚೆಯಿಂದಲೂ ಇತ್ತು. ಬಟ್ ಶುರುವಾಗಿರುವಂತದ್ರ ಬಗ್ಗೆ ಹೇಳೋದಾದ್ರೆ, ನಾನ್ ಇವಾಗಷ್ಟೇ ಬಂದಿರೋಳು. ಅದು ಹೌ ಡು ಐ ಟೆಲ್ ಯು, ಸ್ಟಾರ್ ವಾರ್ಸ್ ಅಲ್ಲೇ ಇದೆ. ಸ್ಟಾರ್ ವಾರ್ಸ್ ನಾನು ಇನ್ನ ಪುಟ್ ಹೆಜ್ಜೆ ಇಡ್ತಾ ಇದ್ದೀನಿ. ನಾನು ಅವ್ರ ಬಗ್ಗೆ ಹೇಳೋದು ತುಂಬಾ ದೊಡ್ಡ ತಪ್ಪಾಗತ್ತೆ. ಐ ಡೋಂಟ್ ನೋ. ಅಂಡ್ ಅವರು ಹೆಂಗ್ ಹೇಳಿದಾರೆ, ಬಿಕಾಸ್ ಐ ಡೋಂಟ್ ನೋ ಅವ್ರು ಹೆಂಗ್ ಹೇಳಿದಾರೆ. ನಾನು ಇವಾಗ ಏನೇ ಅದ್ರ ಮೇಲೆ ಕಾಮೆಂಟ್ಸ್ ಹೇಳಿದ್ರು ಅಥವಾ ನನ್ನ ಒಪಿನಿಯನ್ ಹೇಳಿದ್ರು ನನ್ ತಪ್ಪಾಗ್ಬಿಡತ್ತೆ. ವಿ ನೆವರ್ ನೋ ಅವ್ರು ಹೆಂಗ್ ಹೇಳಿದ್ದಾರೆ ಅಂತ. ಸೊ ನನಗೆ ಅದ್ರ ಬಗ್ಗೆ ಐ ಡೋಂಟ್ ಥಿಂಕ್, ಐ ಡೋಂಟ್ ನೋ ಮಚ್ ಅಬೌಟ್ ಇಟ್. ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡಕ್ಕೂ ಇಷ್ಟಪಡ. ಬಿಕಾಸ್ ನಾನು ಒಂದ್ ಹೇಳಿ ಅದ್ ಇನ್ನೊಂಥರ ಟರ್ನ್ ಆಗೋದು ಐ ಡೋಂಟ್ ಥಿಂಕ್ ಚೆನ್ನಾಗಿರಲ್ಲ ಅಂತ. ಅಂದ್ರೆ ಈ ಕಡೆ ಸುದೀಪ್ ಅವ್ರು ಪೈರಸಿ ಅನ್ನುವಂಥದ್ದು ಹೇಳಿದಾದ್ಮೇಲೆ, ಯುದ್ಧಕ್ಕೆ ಕರೆ ಅನ್ನೋದು ಕೊಟ್ಟಾದ್ಮೇಲೆ ಅವ್ರು ಆ ಹೇಳಿಕೆಯನ್ನ ಕೊಟ್ಟಿದ್ರು. ಎಲ್ಲೋ ಸುದೀಪ್ ಅವ್ರಿಗೆ ಅವ್ರು ಕೌಂಟರ್ ಕೊಟ್ರ ಅನ್ನುವಂಥದ್ದು ಒಂದಷ್ಟು ಕನೆಕ್ಟ್ ಆಯ್ತು. ಅದೇ ಹೇಳ್ದೆ ಅಲ್ಲ, ಐ ಡೋಂಟ್, ಮೇ ಬಿ ನೋ ಸ್ಟಾರ್ ವಾರ್ಸ್ ಅಂತ ಇಂಡಸ್ಟ್ರಿ ಖಂಡಿತವಾಗ್ಲೂ ಇಲ್ಲ. ಅದೇ ಐ ಡೋಂಟ್ ನೋ. ಅಂದ್ರೆ ಅದು ಅವ್ರವ್ರ ಒಪಿನಿಯನ್ ಮೇಲೆ ಅದು ಹೆಂಗ್ ಕನೆಕ್ಟ್ ಮಾಡ್ಕೋತಾ ಇದಾರೋ, ವಿ ಡೋಂಟ್ ನೋ ದಟ್. ನನಗೆ ಅನ್ಸಿಲ್ಲ ಹಂಗೆ ಅದು ಸ್ಟಾರ್ ವಾರ್ಸ್ ಮಾಡ್ತಾ ಇದಾರೆ ಅಂತ. ದಿಸ್ ಇಸ್ ಮೈ ಒಪಿನಿಯನ್. ಐ ಡೋಂಟ್ ನೋ. ಬೇರೆಯವ್ರ ಒಪಿನಿಯನ್ ಬಗ್ಗೆ ನಾನು ಕಮೆಂಟ್ ಮಾಡಕ್ ಆಗಲ್ಲ. ಅದು ಅವ್ರ ಒಪಿನಿಯನ್. ದಿಸ್ ಇಸ್ ಮೈ ಒಪಿನಿಯನ್. ಅವ್ರು ಹಂಗೆ ಹೇಳಿಲ್ಲ ಅಂತ ಅನ್ಸುತ್ತೆ. ಸೊ ದಟ್ಸ್ ಹೌ ಇಟ್ ಈಸ್. ನೀವ್ ಹೆಂಗ್ ತಗೋತೀರಾ ಹಂಗೆ. ಬಟ್ ಐ ಡೋಂಟ್ ಟೇಕ್ ಇಟ್ ಇನ್ ದಟ್ ವೇ. ಸುದೀಪ್ ಅವ್ರಿಗೂ ಆ ಪ್ರಶ್ನೆ ಮಾಡಿದಾಗ ಅವರು ಸಹ ವಿಜಯಲಕ್ಷ್ಮಿ ಮೇಡಮ್ ನನಗೆ ಹೇಳಿದಾರ, ಅದೇ ಹೇಳ್ತಾ ಇಟ್ ಇಸ್ ಒಬ್ಬರ ಒಪಿನಿಯನ್. ಅದು ನೀವ್ ಹಂಗ್ ತಗೊಂಡ್ರೆ ಐ ಕಾಂಟ್ ಚೇಂಜ್ ದಟ್. ಇವಾಗ ನಾನ್ ಹಂಗ್ ತಗೊಳ್ತಾ ಇಲ್ಲ ಅಂದ್ರೆ ಯು ಕಾಂಟ್ ಚೇಂಜ್ ಮೈಂಡ್. ಸೊ ದಟ್ಸ್ ಹೌ ಇಟ್ ಈಸ್ ಅಂತ. ಅಂದ್ರೆ ವೈ ಇಸ್ ಇಟ್ ಅಂತ. ಇವಾಗ ಸುದೀಪ್ ಅವ್ರ ಫ್ಯಾನ್ಸ್, ದರ್ಶನ್ ಫ್ಯಾನ್ಸ್, ದೇ ಹ್ಯಾವ್ ಡಿವೈಡೆಡ್ ಅನ್ನೋ ತರ. ಖಂಡಿತವಾಗ್ಲೂ ಇಲ್ಲ ಅನ್ಸುತ್ತೆ. ನೋ, ಐ ಡೋಂಟ್ ಥಿಂಕ್ ಸೊ. ಡಿವೈಡ್ ಆಗಿರೋದು ನೋ, ಐ ಡೋಂಟ್ ನೋ. ನಾನು ಅಬ್ಸರ್ವ್ ಮಾಡಿಲ್ಲ ಅದನ್ನ. ಬಟ್ ಡೆಫಿನೆಟ್ಲಿ ನೋ. ಇಬ್ರು ಮ್ಯಾಸಿವ್ ಸ್ಟಾರ್ಸ್ ನಮ್ಮ ಇಂಡಸ್ಟ್ರಿದು. ಇಬ್ರಿಗೂ ಈಕ್ವಲ್ ರೆಸ್ಪೆಕ್ಟ್ ಇದೆ. ಸೊ ಐ ಡೋಂಟ್ ಥಿಂಕ್, ಅಂದ್ರೆ ರಿಯಲ್ ಫ್ಯಾನ್ಸ್ ಯಾರು ಆತರ ಮಾಡಲ್ಲ ಅನ್ಸುತ್ತೆ. ಸೊ ದಟ್ಸ್ ಮೈ ಒಪಿನಿಯನ್. ಅಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಹೇಳಿರುವಂತಹ ಹೇಳಿಕೆ ದಾವಣಗೆರೆಯಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಾ.
ಮತ್ತೇನಾದ್ರು ಅದ್ರ ಬಗ್ಗೆ ಟಾಕ್ ಆಯ್ತಾ, ಹೇಗೆ ಪರ್ಸನಲ್ ಆಗಿ ಮಾತಾಡಿ? ಇಲ್ಲ, ನಾನು ಅದೇ ಲಾಸ್ಟ್ ನಾವು ಹೋಗಿರೋದು ಥಿಯೇಟರ್ ವಿಸಿಟ್ಸ್ಗೆ. ದಟ್ ವಾಸ್ ದ ಲಾಸ್ಟ್ ಟೈಮ್ ವಿ ಮೆಟ್. ಅದ್ರ ಬಗ್ಗೆ ನಾವು ಡಿಸ್ಕಸ್ಸು ಮಾಡಿಲ್ಲ. ನೋ, ಇಟ್ಸ್ ಅವ್ರವ್ರ ಪರ್ಸನಲ್. ನಾನು ಯಾವತ್ತೂ ತಲೆ ಹಾಕಿಲ್ಲ. ನಾನು ಸಿನಿಮಾದೇನು ಆ ಕೆಲಸ ಮಾಡ್ತೀನಿ ಬರ್ತೀನಿ. ಪರ್ಸನಲ್ ವಿಚಾರಕ್ಕೆ ನಾನು ಇಲ್ಲಿ ತನಕ ತಲೆ ಹಾಕಿಲ್ಲ, ಮುಂದಕ್ಕೂ ಹಾಕಲ್ಲ. ಸೊ ಫ್ಯಾನ್ಸ್ ಬಗ್ಗೆ ಏನಾದ್ರು ಮಾತಾಡ್ತಾರಾ ಮೇಡಮ್? ಯಾ ಅಫ್ಕೋರ್ಸ್ ಫ್ಯಾನ್ಸ್ ಬಗ್ಗೆ ನಮ್ಮ ಮೇನ್ ಕಾನ್ವರ್ಸೇಷನ್ ಅದು. ಏನ್ ಈ ತರ ಮೆರೆಸ್ತಾ ಇದಾರಲ್ಲ, ಏನ್ ಈ ತರ ಪ್ರೀತಿ ಕೊಡ್ತಾ ಇದಾರಲ್ಲ. ಸೊ ದಿಸ್ ವಿಲ್ ಬಿ ಆರ್ ಲೈಕ್ ರ್ಯಾಂಡಮ್ ಕಾನ್ವರ್ಸೇಷನ್. ಸೊ ಏನೇ ಆದ್ರೂ ಬಿಟ್ ಕೊಡ್ತಾ ಇಲ್ಲ, ಹೆಂಗ್ ತೀರ್ಸೋದು ಇವ್ರ ಋಣಾನ ಅಂತ ನಾನು ಮಾತಾಡ್ತೀನಿ, ಅವರು ಮಾತಾಡ್ತಿರ್ತೀವಿ. ವಿನೀಶ್ ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿದೆ? ಸಚ್ ಸ್ವೀಟೆಸ್ಟ್ ಅಂದ್ರೆ ಹುಡುಗ ಅದು ಪಾಪ. ಸೊ ತುಂಬಾ ಒಂದು ಒಳ್ಳೆ ಸಂಸ್ಕೃತಿಯಿಂದ ಬೆಳೆದಿರುವಂತ ಹುಡುಗ. ಸೊ ಇಟ್ಸ್ ಅ ವೆರಿ ಸ್ವೀಟ್ ಬಾಯ್. ಯಾ, ಅವರು ಕೂಡ ಇಂಡಸ್ಟ್ರಿಗೆ ಬರುವಂತ ತಯಾರಿ ಮಾಡ್ತಿದ್ದಾರೆ. ನಿಮ್ಗೆ ಏನಂತ ನಿಮ್ ಜೊತೆ ಐ ಹ್ಯಾವ್ ನೋ ಐಡಿಯಾ, ಬಟ್ ಐ ಡೆಫಿನೆಟ್ಲಿ ವಿಶ್ ಬರ್ಲಿ.